ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಕಿರುತೆರೆಗೆ ಎಂಟ್ರಿ ಕೊಟ್ಟು ಕಿರುತೆರೆಯಲ್ಲಿ ಸಾಬೀತನ್ನ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲ್ಟ್ ಬ್ಯೂಟಿ ಮಲೈಕಾ ಒಸುಪಾಲ್. ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಕೂಡ. ಕಲ್ಟ್ ಸಿನಿಮಾ ನೋಡಿ, ಡಬಲ್ ಸ್ಪೆಷಲ್ ನಿಮ್ಗೆ. ಒಂದ್ ಕಡೆ ಹ್ಯಾಪಿ ನ್ಯೂ ಇಯರ್, ಮತ್ತೊಂದ್ ಕಡೆ ಕಲ್ಟ್ ಸಿನಿಮಾ ಜನವರಿಯಲ್ಲೇ ರಿಲೀಸ್ ಆಗ್ತಾ ಇರುವಂತದ್ದು. ಹೆಂಗಿತ್ತು ಕಲ್ಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಂತ? ತುಂಬಾ ಚೆನ್ನಾಗಿತ್ತು. ಒಂಥರ ನನಗೆ ಅನಿಲ್ ಸರ್ ಉಪಾಧ್ಯಕ್ಷರಲ್ಲಿ ನನ್ನ ಡೈರೆಕ್ಷನ್ ಅವ್ರು ನಾನು ಡೈರೆಕ್ಟ್ ಮಾಡೋದ್ರಿಂದ ಸೆಕೆಂಡ್ ಸಿನಿಮಾಗೆ ನನ್ನೇ ಹಾಕೊಂಡಿರೋದು ನನ್ನ ಪುಣ್ಯ. ಯೂಶಲಿ ಹೇಳ್ತಾರೆ ಡೈರೆಕ್ಟರ್ಸ್ ಹೀರೋಯಿನ್ ರಿಪೀಟ್ ಮಾಡಲ್ಲ, ಬೇಡ ಅಂತ. ಬಟ್ ಮೋಸ್ಟ್ಲಿ ಜಾಸ್ತಿ ತೊಂದರೆ ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಪುನಃ ರಿಪೀಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಆಕ್ಚುಲಿ ನಾನು ಎಲ್ಲಾ ಕಡೆ ಹೇಳೋದು ಅದೇ, ಇಬ್ರು ಹೆಣ್ಮಕ್ಳು ಅವ್ರಿಗೆ ನನ್ನ ಮೂರನೇ ಹೆಣ್ಮಗ್ಳು ತರ ನೋಡ್ತಾರೆ. ಅಷ್ಟು ಅಂದ್ರೆ ನನ್ಗೆ ಅವ್ರು ನನ್ ಪ್ಲಸ್ ಮೈನಸ್ ಗೊತ್ತು, ನನ್ಗೆ ಅವ್ರ ಡೈರೆಕ್ಷನ್ ಪ್ಯಾಟ್ರನ್ ಗೊತ್ತು. ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ. ಫಸ್ಟ್ ಮೇಜರ್ ಅಂದ್ರೆ ಅವ್ರು ಕರೆದ ತಕ್ಷಣ ಅವ್ರು ಹೇಳಿದ್ದು, ನಾನಂತ ನಿಂಗ್ ಕತೆ ಹೇಳ್ತೀನಿ ಅಂತ ಒಪ್ಕೋಬೇಡ, ಕತೆ ಕೇಳಾದ್ಮೇಲೆ ನಿಂಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ಒಪ್ಕೊ ಅಂತ. ಕತೆ ಕೇಳಿ ಇಮ್ಮಿಡಿಯೇಟ್ಲಿ ನಾನು ಒಪ್ಕೊಂಡ್ಬಿಟ್ಟೆ. ಅಂದ್ರೆ ನನ್ಗೆ ಕಮರ್ಷಿಯಲ್ಸ್ ಬಗ್ಗೆ ಮಾತಾಡೋಷ್ಟು ಪೇಷನ್ಸ್ ಇರ್ಲಿಲ್ಲ. ಈ ತರ ಪಾತ್ರ ನಾನು ಮಾಡ್ಲೇಬೇಕು ಅಂತ ಒಪ್ಕೊಂಡ್ಬಿಟ್ಟೆ. ಎಲ್ಲ ಒಂದ್ ಕಡೆ ಮತ್ತೆ ಸ್ಕೂಲ್ ಡೇಸ್ ಆತರ ಒಂದು ನೆನಪುಗಳನ್ನ ಮೆಲುಕಾಕುವಂತಹ ಒಂದು ಭಾಗ್ಯ ಸಿಕ್ಕಿದೆ ನಿಮ್ಗೆ. ಸ್ಕೂಲ್ ಡೇಸ್ ಅಂತ ಹೇಳಕ್ಕಾಗಲ್ಲ, ಕಾಲೇಜ್ ಡೇಸ್ ಏನ್ ಮೆಲುಕಾಕೋಷ್ಟು ದೂರ ಇಲ್ಲ ನನ್ಗೆ. ಮೊನ್ನೆ ಕಾಲೇಜ್ ಡೇಸ್ ಮುಗಿಸಿರೋದು. ಸೊ ಸೇಮ್ ಅದೇ ತರ ಫೀಲ್ ಬರುತ್ತೆ. ಬಟ್ ಸ್ವಲ್ಪ ಇನೋಸೆನ್ಸ್ ಜಾಸ್ತಿ ತರಬೇಕಾಗತ್ತೆ. ಇವಾಗ ಸ್ವಲ್ಪ ಆಗ್ತಾ ಸ್ವಲ್ಪ ಮೆಚುರಿಟಿ ಜಾಸ್ತಿ ಬರುತ್ತೆ. ಅವಾಗ ಒಂಥರ ಇನೋಸೆನ್ಸ್, ಇಮ್ಮೆಚ್ಯೂರ್ ಫೀಲಿಂಗ್ ಇತ್ತು. ಅದನ್ನ ಜಾಸ್ತಿ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೋದು. ಓಕೆ, ಅಯ್ಯೋ ಶಿವನೇ ಸಾಂಗ್ ನೋಡಿದ ಮೇಲೆ ಎಷ್ಟು ಜನ ನಿಮ್ಮ ಹತ್ರ ಏನೇನ್ ಹೇಳಿದ್ರು ಅಂತ? ಫಸ್ಟು ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡಿರೋದು ತುಂಬಾ ಚೆನ್ನಾಗಿ. ಅಂದ್ರೆ ಯೂಶ್ವಲಿ ನನ್ನ ಸ್ಕಿನ್ ಟೋನ್ಗೆ ಬ್ಯಾಲೆನ್ಸ್ ಮಾಡೋದು ಲೈಟಿಂಗ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಬಾಲಿವುಡ್ ಅಲ್ಲೆಲ್ಲ ಮಾಡ್ತಾರೆ. ಇಲ್ಲಿ ನಾನು ಎಷ್ಟು 3 ಸಿನಿಮಾ ಮಾಡಿದೀನಲ್ಲ, ಅವ್ರು ಹೇಳೋದು ಕಷ್ಟ ಲೈಟಿಂಗ್ ಮಾಡೋದು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನ್ನ. ಆಮೇಲೆ ಸಿನಿಮ್ಯಾಟೋಗ್ರಫಿ ಎಕ್ಸ್ಟ್ರೀಮ್ ಆಗಿ DI ಇರ್ಬೋದು, ಕಲರಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೆಕೆಂಡ್ನೇದು ಬರವಣಿಗೆ, ಹಾಡಿನ ಸಾಲ್ಗಳು ಅಚ್ಚೆ ಕನ್ನಡದಲ್ಲಿ ತುಂಬಾ ಸ್ವಚ್ಛವಾಗಿ ತುಂಬಾ ಪ್ರೀತಿಯಿಂದ ಅನಿಲ್ ಸರ್ ಬರ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ನನ್ನ ಅಟೈರ್ಗಳು, ಆಮೇಲೆ ನಮ್ಮಿಬ್ರ ಕೆಮಿಸ್ಟ್ರಿ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನ್ಯೂ ಫ್ರೆಶ್ ಪೇರ್ ಟು ದ ಇಂಡಸ್ಟ್ರಿ ಅಂತ ನನ್ಗನ್ಸುತ್ತೆ. ಓಕೆ, ಈ ಕಿಸ್ಸಿಂಗ್ ಸೀನ್ಸ್, ಅದ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಹೇಳೋದಾದ್ರೆ? ಕಿಸ್ಸಿಂಗ್ ಸೀನ್ ಎಲ್ಲೂ ನಾವು ಕಿಸ್ ಸೀನ್ ಎಲ್ಲ ಚೀಟ್ ಮಾಡಿರೋದ್ರಲ್ಲಿ ಸೊ ಮಾಡುವಾಗ ಫಸ್ಟ್ ಟೈಮ್ ನಾನು ಅದನ್ನ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸರ್ ನಂಗೆ ಕತೆ ಹೇಳ್ದಾಗ ಅದೇ ನನ್ನ ಕ್ಲಾಸ್ ಬಿಟ್ರೆ ಏನಿಲ್ಲ. ಸರ್ ನಾನು ಕಿಸ್ಸಿಂಗ್ ಸೀನ್ ಮಾಡಲ್ಲ, ಬಿಟ್ರೆ ಎಲ್ಲ ಓಕೆ, ನಾನು ರೆಡಿ, ನಾನು ಕಮರ್ಷಿಯಲ್ಸ್ ಬಗ್ಗೆನೂ ನಮ್ಮ ಅಮ್ಮ ಮಾತಾಡ್ತಾರೆ, ನಾನು ಮಾತಾಡೋಕ್ಕೂ ಇಷ್ಟ ಅಲ್ಲ, ನಾನು ಈ ಸಿನಿಮಾ ಮಾಡ್ಲೇಬೇಕು ಅಂತ. ಸೊ ಕಿಸ್ಸಿಂಗ್ ಸೀನ್ ಅಂತ ಬಂದಾಗ ಆಬ್ವಿಯಸ್ಲಿ ಭಯ ಇವಾಗ್ಲೂ ಇದೆ ನನಗೆ. ನೆಕ್ಸ್ಟ್ ಒಂದು ಸಿನಿಮಾಗೆ ಏನಾದ್ರು ಅದು ಬಂದ್ಬಿಟ್ರೆ ಇನ್ನೂ ಭಯ ಇದೆ. ಬಟ್ ನಾವು ಚೀಟ್ ಮಾಡಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ನಿಮ್ಗೆ ಅನ್ಸುತ್ತೆ ನಾವು ಲೈಕ್ ಕ್ಯಾಮ್ರಾ ಆಂಗಲ್ ಪ್ರಕಾರ ಕಿಸ್ ಮಾಡ್ತಾ ಇದಾರಂತೆ, ಬಟ್ ಲಿಟ್ರಲಿ ಅಲ್ಲಿ ಕಿಸ್ ಮಾಡ್ತಾ ಇರಲ್ಲ ನಾವು. ಸ್ವಲ್ಪ ಭಯ ಇತ್ತು. ಜಾಸ್ತಿ ಟೇಕ್ಗಳು ತಗೊಂಡಿರೋದು ಒಂದೇ ಒಂದ್ ಸೀನ್ ಅಂದ್ರೆ ಕಿಸ್ಸಿಂಗ್ ಸೀನ್ ಅಂತ ಹೇಳ್ಬೋದು. ಎಷ್ಟು ಟೇಕ್ಸ್ ತಗೊಂಡಿದ್ರಿ? ಇಬ್ರು ಅದಾಯ್ತಾ, ಇಬ್ರದು ಒಂದ್ 10 ಟೇಕ್ ತಗೊಂಡಿದ್ದೀವಿ ಅನ್ಸುತ್ತೆ. ಹೇಳೇ ಇಲ್ಲ ನೋಡಿ ಪಾಪ ಅವರು. ಮಾಡಕ್ಕೆ ಟೆನ್ಷನ್ ಆಗೋಯ್ತು ನನ್ಗೆ. ಎಷ್ಟು ಡೈಲಾಗ್ಸ್ ಕೊಟ್ರು, ಆರಾಮಾಗಿ ಹೇಳ್ತೀಯ, ಏನಕ್ಕೆ ಇದ್ ಮಾಡಕ್ ಆಗ್ತಿಲ್ಲ. ನಮ್ಮ ಅಮ್ಮನ ಕರ್ಸ್ಕೊಂಡೆ ನಾನು. ಅವ್ರ ಹೋಟ್ಲಲ್ಲಿ ಇದ್ರು, ಬೇಗ ಬಾ, ನನ್ಗೆ ಆಗ್ತಾ ಇಲ್ಲ. ನಮ್ಮಮ್ಮ ನೋಡು ಆರಾಮಾಗಿ ಮಾಡು. ನಮ್ಮಮ್ಮ ಆಕ್ಚುಲಿ ನಮ್ಮಮ್ಮಗೆ ಏನಕ್ಕೆ ಕರ್ಸ್ಕೊಂಡೆ ಅಂದ್ರೆ, ಇಲ್ಲೇ ನೋಡ್ಬಿಡ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಇವು ಏನಾದ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೆ, ಏನಾದ್ರು ಅನ್ಕೊಂಡ್ಬಿಟ್ರೆ ಫ್ಯಾಮಿಲಿಯಲ್ಲಿ ಏನ್ ಅನ್ಕೋತಾರೆ ಅಂತ. ಸೊ ನಾನು ಆ ಉದ್ದೇಶದಿಂದ ನಮ್ಮಮ್ಮನ್ ಕರ್ಸಿದ್ದು. ಬಟ್ ನಮ್ಮಮ್ಮ ನನಗೆ ಧೈರ್ಯ ತುಂಬಿದ್ರು, ಹಂಗಲ್ಲ ಕಣೆ, ಪೀಸ್ ಆಫ್ ಮೈಂಡ್ ಇಂದ ಮಾಡು, ಆರಾಮಾಗಿ ಮಾಡು ಅಂತ ಕ್ಯಾರವನಿಗೆ ಕರ್ಕೊಂಡು ಹೋಗಿ ನನ್ನ ಸ್ವಲ್ಪ ಕಾಮ್ ಮಾಡಿ ಹೇಗ್ ಮಾಡ್ಬೇಕು ಅಂತ ತೋರಿಸಿ ನಮ್ಮಮ್ಮ ನನ್ ಜೊತೆ. ಆಮೇಲೆ ನಾನು ಅದನ್ನ ಸೀನ್ ಮಾಡಿದ್ದು, ಅವಾಗ ಕರೆಕ್ಟ್ ಆಗಿ ಬಂತು. ಓಕೆ, ಈಗ ಈ ಹಿಂದೆ ಮಾಡಿರುವಂತ ಸಿನಿಮಾಗಳಿಗೂ ಈ ಸಿನಿಮಾದ ಕ್ಯಾರೆಕ್ಟರೈಸೇಷನ್ಗೂ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಮಲೈಕಾ ಒಸುಪಾಲ್ ಅವ್ರಿಗೆ ಅಂತ? ನಾನು ಉಪಾಧ್ಯಕ್ಷ ಮಾಡಿದ್ದು ಒಂಥರ 18 year old ಗರ್ಲ್. ನಾನು ಅದನ್ನ ಪ್ರೊಜೆಕ್ಟ್ ಮಾಡ್ಬೇಕಿತ್ತು ಸ್ಕ್ರೀನ್ ಮೇಲೆ. ತುಂಬಾ ಇಮ್ಮೆಚ್ಯೂರ್ ಆಗಿ ಮಾಡಿತ್ತು, ಇಮ್ಮೆಚ್ಯೂರ್ ಕ್ಯಾರೆಕ್ಟರ್ ಅದು. ಇದ್ರಲ್ಲಿ ಇಮ್ಮೆಚ್ಯೂರ್ಕಿಂತ ಮೆಚುರಿಟಿ ಜಾಸ್ತಿ ಇದೆ. 2 ಶೇಡ್ ಇದೆ ಒಂದ್ ಕ್ಯಾರೆಕ್ಟರ್ಗೆ. ಅಂದ್ರೆ ಎಲ್ಲಾ ಕಲಾವಿದರಿಗೂ ಒಂದು ಎಲಿವೇಶನ್ ಬೇಕು ಲೈಫ್ ಅಲ್ಲಿ. ಈ ಕ್ಯಾರೆಕ್ಟರ್ ಇನ್ನೂ ಒಂದ್ ಮೇಲ್ಗಡೆ ಏನೋ ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡ್ಬೇಕು. ಆ ಒಂದ್ ಎಲಿವೇಶನ್ ಕೊಟ್ಟಿರೋದು ನನ್ಗೆ ಈ ಪಾತ್ರ ಅಂತ ಹೇಳ್ಬೋದು. ಹೆಸರು ಹೇಳಕ್ಕಾಗಲ್ಲ, ಬಟ್ ಈ ಪಾತ್ರ ಅಂತ ಹೇಳಿ. ಹೆಸರು ರಿವೀಲ್ ಮಾಡಲ್ಲ, ಇನ್ನೇನ್ ಕ್ವಶನ್ಸ್ ಕೇಳಿ ಹೆಸರು ರಿವೀಲ್ ಮಾಡಕ್ ಆಗಲ್ಲ ಅಂತ. ಯಾಕಂದ್ರೆ ಇಬ್ರು ಅಲ್ವಾ ಮ್ಯಾಮ್, ರಚಿತಾ ಮ್ಯಾಮ್ ಇರೋದ್ರಿಂದ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಹೆಸರು. ಕೆಲಸ ಮಾಡಿ, ರಚಿತಾ ಮೇಡಮ್ ಅವ್ರ ಹೆಸರು ನನ್ನ ಕಿವಿಯಲ್ಲಿ ಹೇಳಿ. ರಚಿತಾ ಮ್ಯಾಮ್.
ಡೈರೆಕ್ಟ್ ಆಗಿ ಹೇಳೋದ್ರಲ್ಲ. ಇಲ್ಲ, ಅವ್ರ ಹೆಸರು ನನ್ನ ಹೆಸರು ಹೇಳಕ್ ಆಗಲ್ಲ. ನಾನು ಹೆಂಗ್ ಹೇಳಿ ಇವಾಗ ನೀವು ಪ್ಯಾಥೋ ಸಾಂಗ್ ನೋಡಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ. ಅದ್ರಲ್ಲಿ ಇಬ್ರು ಇದ್ದೀವಿ ನಾವು. ಅದ್ರಲ್ಲಿ ಹೀರೋ ಟ್ಯಾಟೂ ಹಾಕೊಂಡಿದ್ದಾರೆ, ಗೀತಾ ಅಂತ ಬರ್ಕೊಂಡಿದ್ದಾರೆ. ಸೊ ಇವಾಗ ಗೀತಾ ಅವರ ನಾನಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನೀವ್ ಸಾಂಗ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು? ಅಲ್ಲ, ನನಗೆ ಅದೇನೆ, ಅದಕ್ಕೆ ನಾನು ನಿಮ್ಮ ಹತ್ರ ಕ್ಲಾರಿಟಿ ತಗೊಳ್ಳೋದು ಬಂದಿದ್ದು. ಆ ಕನ್ಫ್ಯೂಷನ್ ಇರ್ಲಿ ಅಂತ ಆಡಿಯನ್ಸ್ಗೆ ಕ್ವಶನ್ ಮಾರ್ಕ್. ಗೀತಾ ಯಾರು ಅಂತಂದ್ರೆ 23ನೇ ತಾರೀಕು ರಿಲೀಸ್ ಆಗುತ್ತೆ, ಹೋಗಿ ಕಳ್ಳ ಸಿನಿಮಾ ನೋಡ್ಬೇಕು. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.